ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾವು ನಮ್ಮ ಡಂಬಲ್ ಸೀರೀಸನ್ನು ನಡೆಸ್ತಾ ಇದ್ದೀವಿ ಅನ್ನೋದು ನಿಮಗೂ ಕೂಡ ಗೊತ್ತು. ಇಫ್ ಇನ್ ಕೇಸ್ ನೀವು ನನ್ನ ಚಾನಲನ್ನು ಕಂಟಿನ್ಯೂಸ್ಲಿ ಫಾಲೋ ಮಾಡ್ತಾ ಇದ್ದರೆ. ಸೊ ಇವತ್ತು ನಮ್ಮ ಡಂಬಲ್ ಸೀರೀಸಲ್ಲಿ ನಾವು ಬ್ಯಾಕನ್ನು ಹೇಗೆ ಟ್ರೈನ್ ಮಾಡೋದು ಅಂತ ನೋಡುವ, ಅಂದರೆ ನಮ್ಮ ಲ್ಯಾಟ್ ಮಸಲ್ಸನ್ನು ಯಾವ ಥರ ಟ್ರೈನ್ ಮಾಡೋದು ಅಂತ ನೋಡುವ, ಯೂಸಿಂಗ್ ಓನ್ಲಿ ಅ ಪೇರ್ ಆಫ್ ಡಂಬಲ್. ಅಂದರೆ ನಿಮ್ಮ ಹತ್ರ ಒಂದು ಪೇರ್ ಆಫ್ ಡಂಬಲ್ ಇದ್ದರೆ ಸಾಕು ಈ ವರ್ಕೌಟನ್ನು ಮಾಡಬೇಕು. ಬಟ್ ಒಂದು ಸ್ಮಾಲ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಕೌಟನ್ನು ಮಾಡಬೇಕಿದ್ರೆ ಯೂಶ್ವಲಿ ನಾವು ಯಾವಾಗ ನಮ್ಮ ಬ್ಯಾಕನ್ನು ಟ್ರೈನ್ ಮಾಡ್ತೀವಿ, ಡಂಬಲ್ಸ್ ನಿಮ್ಮ ಹತ್ರ ಏನಿದೆ ಸ್ವಲ್ಪ ಹೆವಿಯಾಗಿರಬೇಕು. ತುಂಬಾ ಲೈಟ್ ವೇಟ್ ಡಂಬಲ್ಸ್ ಇದ್ದರೆ ನಿಮಗೆ ಜಾಸ್ತಿ ಎಫೆಕ್ಟ್ ಬರಲ್ಲ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋ ಮುನ್ನ ಇಫ್ ಇನ್ ಕೇಸ್ ನೀವು ಚಾನಲ್ಗೆ ನೀವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಅದರ ಲಿಂಕ್ ಇಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ನಿಮಗೆ ಏನೇ ಕ್ವೆರೀಸ್ ಇದ್ದರೂ ನೀವು ಅಲ್ಲಿ ಕೂಡ ಕೇಳ್ಬೋದು. ನನ್ನನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಸೊ ನಾನು ಪ್ರತಿಯೊಂದು ವಿಡಿಯೋಲು ಹೇಳ್ತಾ ಇರ್ತೀನಿ. ಸೊ ವಾರ್ಮ್ ಅಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ವಾರ್ಮ್ ಅಪ್ಪನ್ನು ಯಾವತ್ತೂ ಮರಿಬೇಡಿ. ವಾರ್ಮ್ ಅಪ್ ಬಗ್ಗೆ ನಿಮಗೆ ಒಂದು ಕಂಪ್ಲೀಟ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಹ್ಯಾಂಡಲಲ್ಲಿ ಪಿನ್ ಮಾಡಿ ಹೇಳ್ಬೋದು. ನಾನು ಅಲ್ಲಿ ಕೂಡ ನಿಮಗೆ ಒಂದು ವಾರ್ಮ್ ಅಪ್ ವರ್ಕೌಟನ್ನು ಕಂಪ್ಲೀಟ್ ಮಾಡಿ ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಮೂವಿಂಗ್ ಬ್ಯಾಕ್, ನಮ್ಮ ಫಸ್ಟ್ ವರ್ಕೌಟ್ಗೆ ಮೂವ್ ಆಗೋಣ. ದಟ್ ಈಸ್ ಬೆಂಟ್ ಓವರ್ ಡಂಬಲ್ ರೋಯಿಂಗ್. ಅದನ್ನು ಯಾವ ಥರ ಮಾಡೋದಂತ ನೋಡಿ. ಬೆಂಟ್ ಓವರ್ ಸಿಂಗಲ್ ಆರ್ಮ್ ಡಂಬಲ್ ರೋಯಿಂಗ್ ಅಂತ ಹೇಳ್ತೀವಿ ಇದನ್ನು ನಾವು. ಸೊ ನಿಮ್ಮ ಕೈ, ನೀವು ಯಾವುದೇ ಒಂದು ಎತ್ತರದ ವಸ್ತು ಮೇಲೆ ನಿಮ್ಮ ಕೈಯಲ್ಲಿ ಇಟ್ಕೋಬೋದು. ನಿಮ್ಮ ಯೂಶಲಿ ಬಾಡಿ ಬೆಂಡ್ ಆಗಿರಬೇಕು, ಬ್ಯಾಕ್ ನಿಮ್ಮದು ಸ್ಟ್ರೇಟ್ ಆಗಿರಬೇಕು. ಯಾವತ್ತು ಬ್ಯಾಕ್ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ನಿಮ್ಮದು ಬ್ಯಾಕ್ ಸ್ಟ್ರೇಟ್, ಮುಂದೆ ನೋಡಿ, ಆ್ಯಂಡ್ ದೆನ್ ಡಂಬಲ್. ಈಗ ಡಂಬಲ್ ಎತ್ತಬೇಕಿದ್ರೆ ಗೋ ಸ್ಲೋಲಿ ಅಪ್, ಇಲ್ಲಿ ಸ್ಕ್ವೀಸ್ ಮಾಡಿ, ಆ್ಯಂಡ್ ದೆನ್ ಸ್ಲೋಲಿ ರಿಲೀಸ್, ಫುಲ್ ಡೌನ್, ಮತ್ತೆ ಮೇಲೆ ಒಂದು. ಸೊ ಈ ವರ್ಕೌಟಲ್ಲಿ ಮಾಡೋ ಮಿಸ್ಟೇಕ್ಸ್ ಏನಂತ ಹೇಳ್ತೀನಿ. ಯೂಶಲಿ ಮಾಡಬೇಕಾದ್ರೆ ಕೆಲವರು ಬೆನ್ನನ್ನು ಬೆಂಡ್ ಮಾಡಿ ಇಟ್ಕೊಳ್ತಾರೆ. ಬೆನ್ನನ್ನು ಬೆಂಡ್ ಮಾಡಿ ಇಟ್ಕೊಳ್ಬೇಡಿ. ಬೆನ್ ಯಾವತ್ತು ಸ್ಟ್ರೇಟ್ ಆಗಿರಬೇಕು. ನೀವು ಮುಂದೆ ನೋಡ್ತಾ ಇರಬೇಕು. ನಿಮ್ಮ ಈ ಆರ್ಮ್ ಅಂದರೆ ಯಾವ ಕೈ ಬೆಂಚ್ ಮೇಲೆ ಇದೆಯೋ ಅಥವಾ ಯಾವ ವಸ್ತು ಮೇಲೆ ಇಟ್ಕೊಂಡಿದ್ದೀರೋ ಅದು ಯಾವತ್ತು ಸ್ಟ್ರೇಟ್ ಆಗಿರಬೇಕು. ಆ್ಯಂಡ್ ನಿಮ್ಮ ಡಂಬಲ್, ಈಗ ಕೈ ಡಂಬಲ್ ಎಲ್ಲರೂ ಈ ಥರ ಎತ್ತಾರೆ. ಈ ಥರ ಎತ್ತಕ್ಕೆ ಹೋಗ್ಬಿಡಿ. ಈ ಥರ ಎತ್ತಿದ್ರೆ ನೀವು ನಿಮ್ಮ ಬೈಸೆಪ್ ಅನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ತಾ ಇರ್ತೀರಾ. ಸೊ ಕೈ ಈ ಥರ ಬರಬಾರ್ದು, ಕೈ ಸ್ಟ್ರೇಟ್ ಆಗಿರ್ಬೇಕು, ಹಿಂದ್ಗಡೆ ಹೋಗ್ಬೇಕು. ಸೊ ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೊ ಇದೇ ತರ ನೀವು ಇನ್ನೊಂದು ಕೈಯಿಂದ ಕೂಡ ಸೇಮ್ ವರ್ಕೌಟ್ ಅನ್ನ ಮಾಡಬೇಕು. 10 ರಿಪಿಟೇಷನ್ಸ್ ಅನ್ನ ಮಾಡಿ ಇದರ 3 ಸೆಟ್ ಅನ್ನ ಮಾಡಿ. ಸೊ ನಮ್ಮ ನೆಕ್ಸ್ಟ್ ವರ್ಕೌಟ್ ಈಸ್ ಡೆಡ್ ಲಿಫ್ಟ್ಸ್. ನಾವು ಡಂಬಲ್ ಅನ್ನ ಯೂಸ್ ಮಾಡ್ಕೊಂಡು ಡೆಡ್ ಲಿಫ್ಟ್ ಅನ್ನ ಮಾಡುವ. ಯಾವ ತರ ಮಾಡೋದು ಅಂತ ನೋಡಿ. ಈಗ ಈ ಡೆಡ್ ಲಿಫ್ಟ್ ಅನ್ನ ಮಾಡಬೇಕಿದ್ರೆ ಫಸ್ಟ್ ಥಿಂಗ್ ನಿಮ್ಮ ಬ್ಯಾಕ್ ಸ್ಟ್ರೇಟ್ ಆಗಿರುತ್ತೆ. ಈ ಹಂಚ್ ಬ್ಯಾಕ್ ಅನ್ನ ಮಾಡಕ್ ಹೋಗ್ಬೇಡಿ. ಬ್ಯಾಕ್ ಅನ್ನ ನೀವು ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಈ ವರ್ಕೌಟ್ ನಿಮ್ಮ ಲೋವರ್ ಬ್ಯಾಕ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದು ಒಂದು ಕಂಪೌಂಡ್ ವರ್ಕೌಟ್. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗ್, ನಿಮ್ಮ ಗ್ಲೂಟ್ಸ್, ನಿಮ್ಮ ಕೋರ್ ಕೂಡ ಜಾಸ್ತಿ ಇನ್ವಾಲ್ವ್ ಮಾಡುತ್ತೆ. ಸೊ ಎಸ್, ಈ ವರ್ಕೌಟನ್ನು ಯಾವ ಥರ ಮಾಡೋದು ಅಂತ ನೋಡಿ. ನಾನು ಮುಂಚೆ ವಿದೌಟ್ ವೇಟ್ ತೋರಿಸ್ತೇನೆ. ಸೊ ನಿಮ್ಮ ಡಂಬಲ್ ಈ ಥರ ಮುಂದೆ ಇರುತ್ತೆ, ನಿಮ್ಮ ಚೆಸ್ಟ್ ಮೇಲಿರುತ್ತೆ. ನೀವು ಹಂಚ್ ಬ್ಯಾಕ್ ಮಾಡಲ್ಲ, ಮುಂಚೆನೇ ಹೇಳಿದ್ದೀನಿ. ಸ್ಟ್ರೇಟ್ ಆ್ಯಂಡ್ ದೆನ್ ಸ್ಲೋಲಿ ನಿಮ್ಮ ಶಿನ್ ಏನಿದೆಯೋ ಅದರೊಟ್ಟಿಗೆ ನೀವು ಡ್ರೈವ್ ಮಾಡ್ತೀರಾ. ಡೌನ್ ಆ್ಯಂಡ್ ದೆನ್ ಸ್ಕ್ವೀಸ್ ಅಪ್, ಫುಲ್ ಮೇಲೆ ಸ್ಕ್ವೀಸ್, ಡೌನ್, ಸ್ಕ್ವೀಸ್ ಅಪ್. ಈಗ ಡೆಡ್ ಲಿಫ್ಟ್ ಮಾಡಬೇಕಂದ್ರೆ ಸುಮಾರು ಜನ ಮಾಡೋ ಟಫ್ ಅಂದರೆ ರಾಂಗ್ ಮಾಡೋದು ನೋಡಿದ್ದೀನಿ. ಅವ್ರು ಫಸ್ಟ್ ಅಂತೂ ಹಂಚ್ ಮಾಡ್ತಾರೆ. ಮೇಲೆ ಸ್ಟ್ರೇಟ್ ಇದ್ರೂ ಕೂಡ ಕೆಳಗೆ ಹೋಗ್ತಾ ಹಂಚಾಗುತ್ತೆ. ಯಾವತ್ತೂ ಮಾಡಬೇಡಿ. ಓವರ್ಲೋಡ್ ಹಾಕ್ಬೇಡಿ. ನಿಮಗೆ ಎಷ್ಟು ಲೋಡ್ ನಿಮಗೆ ಜಾಸ್ತಿ ಅನ್ಸುತ್ತೋ ಅದೇ ಲೋಡನ್ನು ಹಾಕ್ಬಿಟ್ಟು ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಈ ವರ್ಕೌಟ್ ಬ್ಯಾಕ್ ಸ್ಟ್ರೇಟ್, ಹಂಚಿರಬಾರ್ದು, ಸ್ಟ್ರೇಟ್, ಡಂಬಲ್ಸ್ ಎರಡು ಮುಂದೆ, ಆ್ಯಂಡ್ ದೆನ್ ಯು ಗೋ ಸ್ಲೋಲಿ ಡೌನ್, ಡೌನ್, ದೆನ್ ಮೇಲೆ ಬರ್ಬೇಕಾದ್ರೆ ಉಸಿರನ್ನ ಹೊರಗಡೆ ಬಿಡಿ. ಸೊ ಈ ವರ್ಕೌಟನ್ನು ಕೂಡ ನೀವು 15 ರೆಪಿಟೇಷನ್ಸ್ ಅಂದರೆ 15 ರೆಪಿಟೇಷನ್ಸ್ ಅನ್ನು ಮಾಡಿ, ಮತ್ತೆ 3 ಸೆಟ್ ಅನ್ನು ಮಾಡಿ. ಸೊ ನಮ್ಮ ನೆಕ್ಸ್ಟ್ ವರ್ಕೌಟ್ ಬೆಂಟ್ ಓವರ್ ಡಂಬಲ್ ವೈಡ್ ರೋಯಿಂಗ್. ಈ ವರ್ಕೌಟ್ ನಿಮ್ಮ ಶೋಲ್ಡರ್, ನಿಮ್ಮ ಬೈಸೆಪ್ಸ್, ನಿಮ್ಮ ಲೋವರ್ ಮತ್ತೆ ನಿಮ್ಮ
ಮಿಡ್ ಬ್ಯಾಕ್ ಮೇಲೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಈ ವರ್ಕೌಟನ್ನ ಯಾವ ಥರ ಮಾಡೋದು ಅಂತ ನೋಡಿ. ನಿಮ್ಮ ಬ್ಯಾಕ್ ಯಾವತ್ತು ಸ್ಟ್ರೇಟ್ ಆಗಿರಬೇಕು, ನಿಮ್ಮ ಬಾಡಿ ಇಲ್ಲಿಂದ ಮೂವ್ ಆಗಲ್ಲ, ಬೆಂಡ್ ಆಗಿ ಇರುತ್ತೆ. ಅಂಡ್ ದೆನ್ ನಿಮ್ಮ ಡಂಬಲ್ ಕೆಳಗಡೆಯಿಂದ ನೀವು ಮೇಲಕ್ಕೆ ಎತ್ತೀರಾ. ಎಷ್ಟು ವೈಡ್ ಆಗಿ ಎತ್ತಕ್ಕಾಗುತ್ತೋ ಅಷ್ಟು ವೈಡ್ ಆಗಿ ಎತ್ತಿ. ಇದು ನಿಮ್ಮ ರಾಂಬಾಯ್ಡ್ ಏರಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಈ ವರ್ಕೌಟನ್ನ ಯಾವ ಥರ ಮಾಡೋದು ಅಂತ ನೋಡುವ. ಲಾಜಿಕ್ ಸೇಮ್ ಇರುತ್ತೆ. ಬ್ಯಾಕ್ ಸ್ಟ್ರೇಟ್, ಹಂಚಿರಬಾರ್ದು. ಬ್ಯಾಕ್ ಸ್ಟ್ರೇಟ್, ಚೆಸ್ಟ್ ಮುಂದೆ, ಅಂಡ್ ದೆನ್ ಸ್ಲೋಲಿ ಕೆಳಗೆ. ಇಲ್ಲಿಂದ ನೀವು ಇದನ್ನ ಎತ್ತೀರ. 1 2 3 ಸೊ ಈ ವರ್ಕೌಟ್ ಅನ್ನ ನೀವು ಅರೌಂಡ್ 12ರಿಂದ 15 ರೆಪಿಟೇಷನ್ಸ್ ಅನ್ನ ಮಾಡಿ ಇದರದ್ದು 3 ಸೆಟ್ ಅನ್ನ ನೀವು ಮಾಡಬೇಕು. ಸೊ ಗೈಸ್, ನಮ್ಮ ನೆಕ್ಸ್ಟ್ ವರ್ಕೌಟ್ ಈಸ್ ಬೆಂಟ್ ಓವರ್ ರಿವರ್ಸ್ ಫ್ಲೈಸ್. ಸೊ ನಾವು ಮುಂಚೆ ಮಾಡಿರೋ ವರ್ಕೌಟ್ ಮತ್ತು ಇದರಲ್ಲಿ ಆಗಿರೋ ವ್ಯತ್ಯಾಸ ಏನಂತ ಹೇಳ್ತೀನಿ. ಮುಂಚೆ ನಾವು ಬೆಂಟ್ ಓವರ್ ಡಂಬಲ್ ರೋಯಿಂಗ್ ಮಾಡಬೇಕಿದ್ರೆ ನಾವು ಡಂಬಲ್ ಅನ್ನ ಈ ತರ ಇಟ್ಕೊಂಡು ಸ್ಟ್ರೇಟ್ ಆಗಿ ಇಟ್ಕೊಂಡು ಈ ತರ ಬೆಂಡ್ ಮಾಡಿ ಮೇಲಕ್ಕೆ ಎತ್ತೀವಿ. ಅಟ್ ದ ಸೇಮ್ ಟೈಮ್ ಫ್ಲೈಸ್ ಮಾಡಬೇಕಿದ್ರೆ ನಮ್ಮ ಕೈಗಳು ಹೊರಬದಿಗೆ ಹೋಗುತ್ತೆ ಜಾಸ್ತಿ. ನಾವು ಇದನ್ನ ಈ ತರ ಮೇಲೆ ಎಳೆಯಲ್ಲ, ಬಟ್ ಕೈ ಹೊರಗಡೆ ಹೋಗುತ್ತೆ. ಇದನ್ನ ಮಾಡಬೇಕಿದ್ರೆ ನಿಮ್ಮ ಶೋಲ್ಡರ್ ಬ್ಲೇಡ್ಸ್ ಅನ್ನ ನೀವು ಎಷ್ಟು ಜಾಸ್ತಿ ಸ್ಕ್ವೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಇಮ್ಯಾಜಿನ್ ಮಾಡಿ, ನೀವು ಇಲ್ಲೇನಾದ್ರೂ ಇಟ್ಕೊಂಡಿದ್ದೀರಾ, ಸೊ ಅದನ್ನ ನೀವು ಕ್ರ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ. ಆ ಥರ ಮಾಡಿದ್ರೆ ಈ ವರ್ಕೌಟ್ ಅಲ್ಲಿ ಜಾಸ್ತಿ ಎಫೆಕ್ಟ್ ಇರುತ್ತೆ. ಸೊ ಯಾವ ಥರ ಮಾಡೋದು ಅಂತ ನೋಡಿ. ನಾರ್ಮಲ್ ಡಂಬಲ್, ಬ್ಯಾಕ್ ಸ್ಟ್ರೇಟ್, ಬೆಂಡ್ ಆಗಬೇಕು, ಅಂಡ್ ದೆನ್ ಇಲ್ಲಿಂದ ಫ್ಲೈಸ್. ಸೊ ಈ ವರ್ಕೌಟ್ ನಿಮ್ಮ ಟ್ರ್ಯಾಪ್ಸ್, ನಿಮ್ಮ ಪೋಸ್ಟೀರಿಯರ್ ಡೆಲ್ಟ್ ಮತ್ತೆ ನಿಮ್ಮ ರಾಂಬಾಯ್ಡ್ ಮೇಲೆ ಎಫೆಕ್ಟ್ ಮಾಡುತ್ತೆ. ನಿಮ್ಮ ಟ್ರ್ಯಾಪ್ಸ್ ಅಂತ ಹೇಳಬೇಕಾದ್ರೆ ಟ್ರ್ಯಾಪ್ಸ್ ಒಂದು ಇಂಪಾರ್ಟೆಂಟ್ ಮಸಲ್. ಬಿಕಾಸ್ ಟ್ರ್ಯಾಪ್ಸ್ ನಿಮ್ಮ ಬ್ಯಾಕ್ ಮತ್ತೆ ನಿಮ್ಮ ನೆಕ್ ಅನ್ನ ಕನೆಕ್ಟ್ ಮಾಡೋ ಒಂದು ಮೇಜರ್ ಮಸಲ್. ಸೊ ಈ ವರ್ಕೌಟ್ ಅನ್ನ ನೀವು ಅರೌಂಡ್ 10ರಿಂದ 12 ರೆಪಿಟೇಷನ್ ಮಾಡಿ 3 ಸೆಟ್ ಅನ್ನ ಮಾಡಿ. ಸೊ ನಮ್ಮ ಇವತ್ತಿನ ಲಾಸ್ಟ್ ವರ್ಕೌಟ್ ಇಸ್ ಡಂಬಲ್ ಸ್ಟ್ರಕ್ಸ್. ಸ್ಟ್ರಕ್ಸ್ ಯಾವ ತರ ಮಾಡ್ತಾರೆ ಅಂತ ಸುಮಾರು ಜನ ಗೊತ್ತಿರುತ್ತೆ. ಸ್ಟಿಲ್ ನಾನು ಈ ವರ್ಕೌಟ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ನಮ್ಮ ಟ್ರ್ಯಾಪ್ಸ್ಗೆ ತುಂಬಾನೇ ಬೆನಿಫಿಷಿಯಲ್ ವರ್ಕೌಟ್. ನಮ್ಮ ಟ್ರ್ಯಾಪ್ಸ್ ಅನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡುತ್ತೆ. ಸೊ ವಿಲ್ ಬಿ ಡೂಯಿಂಗ್ ಸ್ಟ್ರಕ್ಸ್ ಮಾಡೋ ವಿಧಾನ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ನಮ್ಮ ಬ್ಯಾಕ್ ಯಾವತ್ತು ಸ್ಟ್ರೇಟ್ ಆಗಿರುತ್ತೆ, ನಮ್ಮ ಶೋಲ್ಡರ್ ಬ್ಲೇಡ್ಸ್ ರಿಲ್ಯಾಕ್ಸ್ ಆಗಿರುತ್ತೆ, ಹಿಂಗಿರಲ್ಲ, ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ. ಡಂಬಲ್ ಅನ್ನ ನಾವು ಕೈಲಿ ಈ ತರ ಇಟ್ಕೊಳ್ತೀವಿ, ಅಂಡ್ ದೆನ್ ಸ್ಲೋಲಿ ಅಪ್ ಅಂಡ್ ಡೌನ್. ನಿಮ್ಮ ಕಿವಿವರೆಗೂ ತರಲಿಕ್ಕೆ ಟ್ರೈ ಮಾಡಿ ನಿಮ್ಮ ಶೋಲ್ಡರ್ ಅನ್ನ, ಅಂಡ್ ದೆನ್ ಸ್ಲೋಲಿ ಡೌನ್. ಸೊ ವೇಟ್ ಚೇಂಜ್ ಮಾಡ್ಕೊಂಡು ಮಾಡುವ. ಸೊ ಲೆಟ್ಸ್ ಗೋ ಸ್ಟಾರ್ಟ್. ಇಫ್ ಇನ್ ಕೇಸ್ ಇದು ನಿಮಗೆ ತುಂಬಾನೇ ಸುಲಭ ಅನಿಸ್ತಾ ಇದ್ರೆ ಸ್ಮಾಲ್ ಟ್ರಿಕ್, ಸ್ಮಾಲ್ ಚೇಂಜ್ ಮಾಡಿ. ಮೇಲೆ ಹೋದ್ಮೇಲೆ 5 ಎನ್ಸಿ, 1 2 3 4 5 ಅಂಡ್ ದೆನ್ ರಿಲ್ಯಾಕ್ಸ್. ಪುನಃ ಮೇಲೆ 1 2 3 4 5 ರಿಲ್ಯಾಕ್ಸ್. 1 2 3 4 5 ರಿಲ್ಯಾಕ್ಸ್. ಮುಂದೆಯಿಂದ ಮಾಡೋದಿದ್ರೆ ರಿಲ್ಯಾಕ್ಸ್. ಸೊ ಎಸ್, ಈ ವರ್ಕೌಟ್ ಅನ್ನ ಕೂಡ ನೀವು 3 ಸೆಟ್ ಅನ್ನ ಮಾಡಬೇಕು. ಪ್ರತಿಯೊಂದು ಸೆಟ್ ಅಲ್ಲೂ ನೀವು 15 ರೆಪಿಟೇಷನ್ಸ್ ಅನ್ನ ಮಾಡಬೇಕು. ಸೊ ಎಸ್ ಫ್ರೆಂಡ್ಸ್, ದಟ್ಸ್ ಇಟ್ ಫಾರ್ ದ ಡೇ. ಇದು ನಮ್ಮ ಇವತ್ತಿನ ಬ್ಯಾಕ್ ವರ್ಕೌಟ್. ಈ ವರ್ಕೌಟ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನೀವು ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಪ್ರೀವಿಯಸ್ ಡಂಬಲ್ ವರ್ಕೌಟ್ ಸೀರೀಸ್ ಅಥವಾ ನಾವು ರೆಸಿಸ್ಟೆನ್ಸ್ ಬ್ಯಾಂಡ್ ಅಷ್ಟೇ ಯೂಸ್ ಮಾಡ್ಕೊಂಡು ಕೂಡ ಒಂದು ಪ್ರಾಪರ್ ಸೀರೀಸ್ ಹೋಲ್ ಬಾಡಿ ಯಾವ ಥರ ಟ್ರೈನ್ ಮಾಡೋದು ಅನ್ನೋದನ್ನ ಮಾಡಿದ್ದೀನಿ. ಆ ವಿಡಿಯೋಸ್ಗಳನ್ನ ನೋಡಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದನ್ನು ನೋಡೋದನ್ನು ಮರಿಬೇಡಿ. ಆ್ಯಂಡ್ ಡೂ ಚೆಕ್ ಮೈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಿಮಗೆ ಏನೇ ಕ್ವೈರೀಸ್ ಅಂಡ್ ಕಮೆಂಟ್ಸ್ ಇದ್ರು ನೀವು ನನಗೆ ಡೈರೆಕ್ಟಾಗಿ ಕೇಳ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಸ್ಟ್ರಾಂಗ್. ನಮಸ್ಕಾರ.